ಹಾಡುವೆನ ಮಧುರವಾಗಿ ಹಾಡುವೆ ಶ್ರೀ ಯೇಸು ನಾಮವ ನಾನು ಭಜಿಸುವೆ ಗಾನಮೇಳದಿಂದ ನಿನ್ನನ್ನು ಸ್ತುತಿಸುವೆ ಎಂದೆಂದು ನಾ ಹಾಡುವೆ ಎಂದೆಂದು ನಾ ಮಾಸದಿ ಕೋಗಿಲೆ ನನ್ನ ಸಂತೋಷಕ್ಕಾಗಿ ಹಾಡಿದೆ ವಸಂತ ಮಾಸದಿ ಕೋಗಿಲೆ ನನ್ನ ಸಂತೋಷಕ್ಕಾಗಿ ಹಾಡಿದೆ ಎನ್ನಯ ಮನವಿದು ನಿಮ್ಮನ್ನು ಕಾಣಲು ಎನ್ನಯ ಮನವಿದು ನಿಮ್ಮನ್ನು ಕಾಣಲು ಹಂಬಲಿಸುತ್ತಾ ಸ್ತುತಿಸುವೆ ಎಂದೆಂದು ನಾ ಹಾಡುವೆ ಎಂದೆಂದು ನಾ ಹಾಡುವೆ ಎಂದೆಂದು ನಾ ಹಾಡುವೆ. ಆತ್ಮೀಯರೇ, ಸಾಧಾರಣ ಕಾಲದ 16ನೇ ಭಾನುವಾರದ ಆನ್ಲೈನ್ ಬಲಿ ಪೂಜೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ಪ್ರಭು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಆತ್ಮೀಯರ, ಈ ದಿನ ವಾಚನ ಮಿತಿಗಳಲ್ಲಿ ಬೆಳೆ ಹಾಗೂ ಕಳೆ ಇವೆರಡೂ ಒಟ್ಟಿಗೆ ಬೆಳೆಯಲಿ ಎಂಬ ಸೈರಣೆಯ ಹಾಗೂ ದೇವರ ತಾಳ್ಮೆಯ ಒಂದು ಅಂಶವನ್ನು ನಮ್ಮ ಮುಂದಿಡಲಾಗಿದೆ. ಯಾವ ರೀತಿ ಈ ಒಂದು ಉಪಮೆಯ ಅಥವಾ ಸಾಮರ್ಥ್ಯ ಮುಖಾಂತರ ದೇವರು ತಮ್ಮ ಸೈರಣೆಯನ್ನು ಹಾಗೂ ತಾಳ್ಮೆಯನ್ನು ನಮಗೆ ತೋರ್ಪಡಿಸುತ್ತಾರೋ, ಅದೇ ಸೈರಣೆಯನ್ನು ತಾಳ್ಮೆಯನ್ನು ನಮ್ಮ ಮೇಲೆ, ನಮ್ಮ ಜೀವನಗಳಲ್ಲಿ ನಾವು ಒಮ್ಮೊಮ್ಮೆ ಬೆಳೆಯಾಗಿ, ಇನ್ನೂ ಕೆಲವೊಮ್ಮೆ ಕಳೆಯಾಗಿ, ಹಾಗೂ ಇನ್ನೂ ಕೆಲವೊಮ್ಮೆ ಕೀಳಾಗಿ ನಮ್ಮ ಜೀವನದಲ್ಲಿ ನಡೆದುಕೊಳ್ಳುತ್ತೇವೆ. ಇಂತಹ ಎಲ್ಲ ಪರಿಸ್ಥಿತಿಗಳನ್ನು ದೇವರು ಸಹಿಸಿಕೊಳ್ಳುತ್ತಾರೆ ಹಾಗೂ ತಾಳ್ಮೆಯಿಂದ ನಮಗೆ ಕಾಲಾವಕಾಶ ಕೊಡುತ್ತಾರೆ. ಅವರಿಗೆ ನಮ್ಮ ನಮನಗಳನ್ನು, ವಂದನೆಗಳನ್ನು ಸಲ್ಲಿಸೋಣ. ಈ ದಿವ್ಯ ಬಲಿ ಪೂಜೆಯಲ್ಲಿ ಯೋಗ್ಯವಾಗಿ ಭಾಗಿಯಾಗಲು ನಮ್ಮ ತಪ್ಪುಗಳನ್ನು ಒಪ್ಪಿ ಅವರ ದಯೆ ಹಾಗೂ ಕರುಣೆಗಾಗಿ ಬೇಡೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರಿಗೂ ಯೋಚನೆಗಳು, ನುಡಿಗಳು, ನಡತೆಗಳು, ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದೆನೆಂದು ವಿವೇಚಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕಡಿಮೆಯಾದ ಸದಾ ಮಹಿಳೆಗಳನ್ನು ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ, ನಿಮ್ಮನ್ನು ನನಗಾಗಿ ನಮ್ಮ
ಸದೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವನಕ್ಕೆ ಕರೆದೊಯ್ಯಲಿ. ಆಮೆನ್. ರಾಜ್ಯದಿ ಏಕದೇವನಿ ಮಹಿಮೆ ಮಹಿಮೆ ಮಹಿಮೆ. ಭುವನ ರಾಜ್ಯದಲ್ಲಿ ಸುಮನ ಮನುಜನಿ ಶಾಂತಿ ಶಾಂತಿ ಶಾಂತಿ. ಮಹೋನ್ನತ ರಾಜ್ಯದಿ ಏಕದೇವನಿ ಮಹಿಮೆ ಮಹಿಮೆ ಮಹಿಮೆ. ಭುವನ ರಾಜ್ಯದಲ್ಲಿ ಸುಮನ ಮನುಜನಿ ಶಾಂತಿ ಶಾಂತಿ ಶಾಂತಿ. ತಂದೆ ದೇವರಿಗೆ ಮಹಿಮೆ, ಸೃಷ್ಟಿಕರ್ತರಿಗೆ ಮಹಿಮೆ, ಸ್ವರ್ಗರಾಜನಿಗೆ ಮಹಿಮೆ, ಸರ್ವಶಕ್ತನಿಗೆ ಮಹಿಮೆ. ಮಹೋನ್ನತ ರಾಜ್ಯದಿ ಏಕದೇವನಿ ಮಹಿಮೆ ಮಹಿಮೆ ಮಹಿಮೆ. ಭುವನ ರಾಜ್ಯದಲ್ಲಿ ಸುಮನ ಮನುಜನಿ ಶಾಂತಿ ಶಾಂತಿ ಶಾಂತಿ. ಯೇಸು ಕ್ರಿಸ್ತನಿಗೆ ಮಹಿಮೆ, ಲೋಕರಕ್ಷಕನಿಗೆ ಮಹಿಮೆ, ಪಾಪಹರನಿಗೆ ಮಹಿಮೆ, ಮುಕ್ತಿದಾತನಿಗೆ ಮಹಿಮೆ. ಮಹೋನ್ನತ ರಾಜ್ಯದಿ ಏಕದೇವನಿ ಮಹಿಮೆ ಮಹಿಮೆ ಮಹಿಮೆ. ಭುವನ ರಾಜ್ಯದಲ್ಲಿ ಸುಮನ ಮನುಜನಿ ಶಾಂತಿ ಶಾಂತಿ ಶಾಂತಿ. ಪಾವನಾತ್ಮನಿಗೆ ಮಹಿಮೆ, ಶಕ್ತಿದಾತನಿಗೆ ಮಹಿಮೆ, ದಿವ್ಯ ಪ್ರೇರಕನೆ ಮಹಿಮೆ, ಶಾಂತಿದಾತನಿಗೆ ಮಹಿಮೆ. ಮಹೋನ್ನತ ರಾಜ್ಯದಿ ಏಕದೇವನಿ ಮಹಿಮೆ ಮಹಿಮೆ ಮಹಿಮೆ. ಭುವನ ರಾಜ್ಯದಲ್ಲಿ ಸುಮನ ಮನುಜನಿ ಶಾಂತಿ ಶಾಂತಿ ಶಾಂತಿ. ಮಹೋನ್ನತ ರಾಜ್ಯದಿ ಏಕದೇವನಿ ಮಹಿಮೆ ಮಹಿಮೆ ಮಹಿಮೆ. ಭುವನ ರಾಜ್ಯದಲ್ಲಿ ಸುಮನ ಮನುಜನಿ ಶಾಂತಿ ಶಾಂತಿ ಶಾಂತಿ. ಪ್ರಾರ್ಥಿಸೋಣ. ದೇವರೇ, ನಿಮ್ಮ ಸೇವಕರಿಗೆ ನೆರವು ನೀಡಿ
ನಿಮ್ಮ ಕೃಪಾವರದ ಕೊಡುಗೆಗಳನ್ನು ಅವರಲ್ಲಿ ದಯಿಂದ ಹೆಚ್ಚಿಸಿರಿ. ಇವರು ವಿಶ್ವಾಸ, ನಂಬಿಕೆ ಮತ್ತು ಪ್ರೀತಿಯಲ್ಲಿ ಉತ್ಸಾಹಭರಿತರಾಗಿ ನಿಮ್ಮ ಆಜ್ಞೆಗಳನ್ನು ಪಾಲಿಸುವುದರಲ್ಲಿ ಸದಾ ಜಾಗೃತರಾಗಿರುವಂತೆ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಕುಮಾರರಾದ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಮೊದಲನೆಯ ವಾಚನ. ಈ ವಾಚನದಲ್ಲಿ ಸಾರ್ವಭೌಮತ್ವವೇ ಎಲ್ಲ ಸಹನೆಗೆ ಮೂಲ ಕಾರಣ. ಯಾರ ಸಾರ್ವಭೌಮತ್ವ? ಭಗವಂತನ ಸಾರ್ವಭೌಮತ್ವ. ದೇವರ ಸಾರ್ವಭೌಮತ್ವವನ್ನು ನಾವು ಒಪ್ಪಿಕೊಂಡು ಅವರ ಇಚ್ಛೆಯಂತೆ ನಡೆಯಲು ಇಂದಿನ ಮೊದಲನೇ ವಾಚನ ನಮಗೆ ಕರೆ ನೀಡುತ್ತದೆ. ಸುಜ್ಞಾನ ಗ್ರಂಥದಿಂದ ಇಂದಿನ ಮೊದಲನೆಯ ವಾಚನ. ಸರ್ವ ಜನರ ಸುಖ ಕೋರುವ ದೇವರು ನೀವಲ್ಲದೆ ಇನ್ನಾರೂ ಇಲ್ಲ. ನೀವು ವಿಧಿಸಿದ ದಂಡನೆ ಅನ್ಯಾಯವಲ್ಲ ಎಂದು ನೀವು ತೋರಿಸಬೇಕಾಗಿಲ್ಲ. ನಿಮ್ಮ ಶಕ್ತಿಯೇ ನ್ಯಾಯ ನೀತಿಗೆ ಆಧಾರ. ನಿಮ್ಮ ಸಾರ್ವಭೌಮತ್ವವೇ ಎಲ್ಲ ಸಹನೆಗೆ ಮೂಲ ಕಾರಣ. ನೀವು ಸರ್ವಶಕ್ತರೆಂದು ಜನರು ನಂಬದಿರುವಾಗ ನೀವು ಶಕ್ತಿಯನ್ನು ತೋರಿಸುತ್ತೀರಿ. ಅದನ್ನು ಬಲ್ಲವರೊಂದಿಗೆ ವರ್ತಿಸುವಾಗ ಅವರ ಉದ್ದಟತನವನ್ನು ಖಂಡಿಸುತ್ತೀರಿ. ಶಕ್ತಿಯಲ್ಲಿ ನೀವೇ ಸಾರ್ವಭೌಮರು ಎಂದೇ ತೀರ್ಪಿಡುತ್ತೀರಿ. ಸೌಮ್ಯತೆಯಿಂದ ನಮ್ಮನ್ನಾಳುತ್ತೀರಿ ಬಹು ತಾಳ್ಮೆಯಿಂದ. ನಿಮ್ಮ ಶಕ್ತಿ ನಿಮ್ಮಲ್ಲಿದೆ ಇಚ್ಛಿಸಿದಾಗಲೆಲ್ಲ. ಇಂಥ ಕಾರ್ಯಗಳಿಂದ ಸಜ್ಜನನು ಜನಪ್ರಿಯನಾಗಿರಲು ಕಲಿಸಿಕೊಟ್ಟಿರುವಿರಿ. ಪಾಪಗಳಿಗೆ ಪಶ್ಚಾತ್ತಾಪದ ಅವಕಾಶವಿತ್ತು ನಿಮ್ಮ ಮಕ್ಕಳನ್ನು ಭರವಸೆಯುಳ್ಳವರಾಗಿಸಿದಿರಿ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ.
ಸಂತ ಪೌಲರು ರೋಮನ್ನರಿಗೆ ಬರೆದ ಪತ್ರದಲ್ಲಿ ನಮಗೆ ಪವಿತ್ರಾತ್ಮರು ನೆರವು ನೀಡುತ್ತಾರೆ. ಹೇಗೆ ಪ್ರಾರ್ಥಿಸಬೇಕು, ಯಾವುದಕ್ಕಾಗಿ ಪ್ರಾರ್ಥಿಸಬೇಕು ಎಂಬ ಮಾರ್ಗದರ್ಶನವನ್ನು ನೀಡುತ್ತಾರೆ ಎಂದು ಹೇಳುತ್ತಾರೆ. ಅದರಂತೆ ಪೌಲರು ಹಾಕಿಕೊಟ್ಟ ಈ ಮಾರ್ಗದರ್ಶನದಲ್ಲಿ ನಡೆಯಲು ಇಂದಿನ 2ನೆಯ ವಾಚನ ನಮಗೆ ಕರೆ ನೀಡುತ್ತದೆ. ಸಂತ ಪೌಲ ರೋಮನರಿಗೆ ಬರೆದ ಪತ್ರದಿಂದ ಇಂದಿನ 2ನೆಯ ವಾಚನ. ಸಹೋದರರೇ, ಪವಿತ್ರಾತ್ಮರು ಸಹ ನಮ್ಮ ದೌರ್ಬಲ್ಯದಲ್ಲಿ ನೆರವು ನೀಡುತ್ತಾರೆ. ಹೀಗೆ ಪ್ರಾರ್ಥಿಸಬೇಕು, ಯಾವುದಕ್ಕಾಗಿ ಪ್ರಾರ್ಥಿಸಬೇಕು ಎಂಬುದನ್ನು ನಾವು ತಿಳಿಯದವರು. ಪವಿತ್ರಾತ್ಮರೇ ಮಾತಿಗೆಟುಕದ ರೀತಿಯಲ್ಲಿ ಆತ್ಮಧ್ವನಿಯಿಂದ ನಮ್ಮ ಪರವಾಗಿ ದೇವರಲ್ಲಿ ವಿಜ್ಞಾಪಿಸುತ್ತಾರೆ. ಅಂತರಂಗಗಳನ್ನು ವೀಕ್ಷಿಸುವ ದೇವರು ಪವಿತ್ರಾತ್ಮ ಇಂಗಿತವೇನೆಂದು ಬಲ್ಲರು. ಏಕೆಂದರೆ ದೇವರ ಚಿತ್ತದ ಪ್ರಕಾರವೇ ಪವಿತ್ರಾತ್ಮರು ದೇವಜನರಿಗಾಗಿ ಭಿನ್ನವಿಸುತ್ತಾರೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪಾಪಿಯಾದ ನಾನು ನಿಮ್ಮ ಶಿವ ಸಂದೇಶವನ್ನು ಯೋಗ್ಯವಾಗಿ ಪ್ರಕಟಿಸುವಂತೆ ನನ್ನ ಹೃದಯವನ್ನು ವದನವನ್ನು ಪರಿಶುದ್ಧಗೊಳಿಸಿರಿ. ಪ್ರಭು ನಿಮ್ಮೊಡನೆ ಇರಲಿ. ಮತ್ತಾಯನು ಬರೆದ ಪವಿತ್ರ ಶಿವ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಯೇಸು ಜನರಿಗೆ ಈ ಸಾಮರ್ಥ್ಯವನ್ನು ಹೇಳಿದರು. ಸ್ವರ್ಗ ಸಾಮ್ರಾಜ್ಯವು ತನ್ನ ಹೊಲದಲ್ಲಿ ಒಳ್ಳೆ ಗೋಧಿಯನ್ನು ಬಿತ್ತಿದ ರೈತನನ್ನು ಹೋಲುತ್ತದೆ. ಒಂದು ರಾತ್ರಿ ಎಲ್ಲರೂ ನಿದ್ರಿಸುತ್ತಿರುವಾಗ ಅವನ ವೈರಿ ಬಂದು ಗೋಧಿಯ ನಡುವೆ ಕಳೆಗಳನ್ನು ಬಿತ್ತಿ ಹೋದ. ಗೋಧಿ ಬೆಳೆದು ತೆನೆ ಬಿಟ್ಟಾಗ ಕಳೆ ಬೆಳೆದಿರುವುದು ಗೋಚರವಾಯಿತು. ಆಗ ಆಳುಗಳು ತಮ್ಮ ಯಜಮಾನನ ಬಳಿಗೆ ಬಂದು,
ಸ್ವಾಮಿ, ನಿಮ್ಮ ಹೊಲದಲ್ಲಿ ಬಿತ್ತಿದ್ದು ಉತ್ತಮವಾದ ಗೋಧಿ ಕಾಳನ್ನೇ ಅಲ್ಲವೇ? ಜೊತೆಗೂ ಕಳೆ ಕಾಣಿಸಿಕೊಂಡಿದೆಯಲ್ಲ, ಇದೆಲ್ಲಿಂದ ಬಂತು ಎಂದರು. ಯಜಮಾನ, ಇದು ನನ್ನ ವೈರಿ ಮಾಡಿರುವ ಕೆಲಸ ಎಂದ. ಹಾಗಾದರೆ ಕಳೆಯನ್ನು ಕಿತ್ತು ಹಾಕೋಣವೇ ಎಂದರು ಆಳುಗಳು. ಅದಕ್ಕೆ ಯಜಮಾನ, ಬೇಡ ಬೇಡ, ಕಳೆಯನ್ನು ಕೀಳುವಾಗ ಗೋಧಿಯನ್ನು ಕಿತ್ತು ಬಿಟ್ಟೀರಿ. ಸುಗ್ಗಿಯವರೆಗೂ ಎರಡೂ ಒಟ್ಟಿಗೆ ಬೆಳೆಯಲಿ. ಸುಗ್ಗಿಯ ಕಾಲದಲ್ಲಿ ಮೊದಲು ಕಳೆ ಕಿತ್ತು ಸುಟ್ಟು ಹಾಕಲು ಕಟ್ಟಿಡಿ. ಬಳಿಕ ಗೋಧಿಯನ್ನು ಒಕ್ಕಣೆ ಮಾಡಿ ನನ್ನ ಕಣಜಕ್ಕೆ ತುಂಬಿರಿ ಎಂದು ಕೊಯ್ಲುಗಾರರಿಗೆ ಹೇಳುತ್ತೇನೆ ಎಂದ. ಯೇಸು ಇನ್ನೊಂದು ಸಾಮರ್ಥ್ಯವನ್ನು ಹೇಳಿದರು. ಸ್ವರ್ಗ ಸಾಮ್ರಾಜ್ಯ ಒಂದು ಸಾಸಿವೆ ಕಾಳನ್ನು ಹೋಲುತ್ತದೆ. ಈ ಕಾಳನ್ನು ತೆಗೆದುಕೊಂಡು ಹೋಗಿ ರೈತ ತನ್ನ ಹೊಲದಲ್ಲಿ ಬಿತ್ತಿದ. ಕಾಳುಗಳಲ್ಲಿ ಅತಿ ಸಣ್ಣದಾದ ಇದನ್ನು ಬಿತ್ತಿದಾಗ ಎಲ್ಲ ಸಸ್ಯಗಳಿಗಿಂತಲೂ ದೊಡ್ಡದಾಗಿ ಬೆಳೆದು ಮರವಾಗುತ್ತದೆ. ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳು ಬಂದು ಅದರ ರೆಂಬೆಗಳಲ್ಲಿ ಗೂಡು ಕಟ್ಟಿಕೊಂಡು ವಾಸಿಸುತ್ತವೆ. ಯೇಸು ಮತ್ತೊಂದು ಸಾಮ್ಯತೆಯನ್ನು ಜನರಿಗೆ ಹೇಳಿದರು. ಸ್ವರ್ಗ ಸಾಮ್ರಾಜ್ಯ ಹುದುಗೆಬ್ಬಿಸುವ ಹುಳಿಯನ್ನು ಹೋಲುತ್ತದೆ. ಅದನ್ನು ಪಾಕಿ ತೆಗೆದುಕೊಂಡು 3 ಸೇರು ಹಿಟ್ಟಿನಲ್ಲಿ ಕಲಿಸಿದಳು. ಆ ಹಿಟ್ಟೆಲ್ಲ ಹುಳಿಯಾಯಿತು. ಇದೆಲ್ಲವನ್ನು ಯೇಸು ಜನರಿಗೆ ಸಾಮರ್ಥ್ಯದ ರೂಪದಲ್ಲಿ ಹೇಳಿದರು. ಸಾಮರ್ಥ್ಯಗಳಿಲ್ಲದೆ ಅವರಿಗೆ ಏನನ್ನೂ ಬೋಧಿಸಲಿಲ್ಲ. ಸಾಮರ್ಥ್ಯಗಳಲ್ಲದೆ ಬೋಧಿಸುವನು ಲೋಕಾದಿಯಿಂದ ರಹಸ್ಯವಾದವುಗಳನ್ನು ಬಯಲುಗೊಳಿಸುವೆನು ಎಂದು ದೇವರು ಪ್ರವಾದಿಯ ಮುಖಾಂತರ ತಿಳಿಸಿದ್ದ ಪ್ರವಚನಗಳನ್ನು ಯೇಸು ಹೀಗೆ ನೆರವೇರಿಸಿದರು. ಯೇಸು ಜನರನ್ನು ಬೀಳ್ಕೊಟ್ಟು ಮನೆಗೆ ಬಂದರು. ಶಿಷ್ಯರು ಅವರ ಬಳಿಗೆ ಬಂದು ಹೊಲದಲ್ಲಿ ಬಿತ್ತಲಾದ ಕಳೆಗಳ ಸಾಮರ್ಥ್ಯವನ್ನು ನಮಗೆ ವಿವರಿಸಿರಿ ಎಂದು ಕೇಳಿಕೊಂಡರು. ಅದಕ್ಕೆ ಯೇಸು, ಒಳ್ಳೆಯ ಗೋಧಿಯನ್ನು ಬಿತ್ತುವವನು ಎಂದರೆ ನರಪುತ್ರನು. ಹೊಲವೇ ಈ ಲೋಕ. ಒಳ್ಳೆಯ ಕಾಡುಗಳೇ ಶ್ರೀ ಸಾಮ್ರಾಜ್ಯದ ಮಕ್ಕಳು. ಕಳೆಗಳೇ ಕೇಡಿಗಣ ಮಕ್ಕಳು. ಆ ಕಳೆಗಳನ್ನು ಬಿತ್ತಿದ ವೈರಿಯೇ ಪಿಶಾಚಿ. ಸುಗ್ಗಿಯೇ ಕಾಲಾಂತ್ಯ. ಕೊಯ್ಲುಗಾರರೇ ದೇವದೂತರು. ಕಳೆಗಳನ್ನು ಕಿತ್ತು ಬೆಂಕಿಯಲ್ಲಿ ಸುಟ್ಟು ಹಾಕಿದಂತೆ ಕಾಲಾಂತ್ಯದಲ್ಲಿ ನಡೆಯುವುದು. ನರಪುತ್ರನು ತನ್ನ ದೂತರನ್ನು ಕಳುಹಿಸುವನು. ಅವರು ಆತನ ರಾಜ್ಯದಿಂದ ಪಾಪಕ್ಕೆ ಕಾರಣವಾದುದೆಲ್ಲವನ್ನೂ ಮತ್ತು ದುಷ್ಕರ್ಮಿಗಳೆಲ್ಲರನ್ನೂ ಒಟ್ಟುಗೂಡಿಸಿ ಅಗ್ನಿಕುಂಡದಲ್ಲಿ ಹಾಕುವರು. ಅಲ್ಲಿ ಅವರು ಕಟಕಟನೆ ಹಲ್ಲು ಕಡಿದುಕೊಂಡು ಗೋಳಾಡುವರು. ಸಧರ್ಮಿಗಳು ತಮ್ಮ ತಂದೆಯ ಸಾಮ್ರಾಜ್ಯದಲ್ಲಿ ಸೂರ್ಯನಂತೆ ಪ್ರಕಾಶಿಸುವರು. ಕಿವಿ ಉಳ್ಳವನು ಕೇಳಿಸಿಕೊಳ್ಳಲಿ ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಪ್ರಭು, ನೀನು ದಯಾವಂತನು, ಕ್ಷಮಿಸುವವನು, ಮೊರೆ ಇಡುವವರಿಗೆ ನೀನು ಕೃಪಾಪೂರ್ಣನು. ಕಿವಿಗಳು ಪ್ರಭು ನನ್ನ ಪ್ರಾರ್ಥನೆಗೆ, ನನ್ನ ವಿಜ್ಞಾಪನೆಗಳ ಕೋರಿಕೆಗೆ. ಈಗ ಕೀರ್ತನಾಕಾರ 86ನೇ ಅಧ್ಯಾಯದಲ್ಲಿ ದೇವರ ಸೈರಣೆ, ಸಹನೆ, ಧಾರಾಳತನ, ಕ್ಷಮಾಗುಣ ಇವೆಲ್ಲವನ್ನೂ ನೆನಪಿಸಿಕೊಂಡು ತನ್ನ ದೀನತೆಯಲ್ಲಿ ನಾನು ಅಯೋಗ್ಯ, ಪಾಪಿ ಎಂದು ಮನಗಂಡವನಾಗಿ ದೇವರ ಬಳಿ
ಅಂಗಲಾಚಿ ಪ್ರಾರ್ಥಿಸುವ ವಾಕ್ಯಗಳನ್ನು ನಾವು ಕೇಳಿಸಿಕೊಳ್ಳಬಹುದು. ಆತ್ಮೀಯರೇ, ಪ್ರಪಂಚವು ಒಳ್ಳೆಯದು ಕೆಟ್ಟದ್ದು ಎಂಬ ಎರಡು ವಿಷಯಗಳ ಮಿಶ್ರಣ. ಮಾನವ ಕುಲದ ಇತಿಹಾಸದುದ್ದಕ್ಕೂ ಒಳ್ಳೆಯದು ಮತ್ತು ಕೆಟ್ಟದ್ದು ತಮ್ಮೊಳಗೆ ಕಚ್ಚಾಡುತ್ತವೆ ಮತ್ತು ಒಂದರ ಮೇಲೆ ಇನ್ನೊಂದು ಜಯ ಸಾಧಿಸಲು ಶ್ರಮಿಸುತ್ತವೆ. ನಾವು ಪ್ರತಿನಿತ್ಯ ದಿನಪತ್ರಿಕೆ ಮತ್ತು ದೂರದರ್ಶನ ನೋಡುವಾಗ ಅದರಲ್ಲಿ ಹಲ್ಲೆ, ಕೊಲೆ, ಸುಲಿಗೆ, ಅತ್ಯಾಚಾರ ಕುರಿತು ಮಾಹಿತಿ ಪಡೆಯುತ್ತೇವೆ. ಒಬ್ಬ ಮನುಷ್ಯ ಕಲ್ಪಿಸಿಕೊಳ್ಳಲು ಸಾಧ್ಯವಾಗದಂತಹ ದುರಾಚಾರ, ದುಷ್ಟತೆ ಈ ಸಮಾಜದಲ್ಲಿ ನಾವು ಕಾಣುತ್ತೇವೆ. ಆದಿ ಕಾಂಡದ ಪ್ರಕಾರ ದೇವರು ತಾವು ಸೃಷ್ಟಿಸಿದ್ದನ್ನು ನೋಡಿದಾಗ ಎಲ್ಲವೂ ಒಳ್ಳೆಯದಾಗಿತ್ತು. ಆದರೆ ಈ ದುಷ್ಟತೆ, ಈ ಕೆಡುಕುತನ, ಈ ಕಲ್ಮಶ ಇವುಗಳನ್ನು ಸೃಷ್ಟಿಸಿದವರು ಯಾರು? ಇದಕ್ಕೆ ಇಂದಿನ ಶುಭ ಸಂದೇಶ ಸಾಮರ್ಥ್ಯ ಉತ್ತರ ನೀಡುತ್ತೆ. ಒಳ್ಳೆಯತನ ರಕ್ಷಿಸುತ್ತದೆ, ದುಷ್ಟತನ ವಿನಾಶಗೊಳಿಸುತ್ತದೆ. ಇಂದಿನ ಶುಭ ಸಂದೇಶದಲ್ಲಿ ಕಾಣುವುದು ಈ ಸತ್ಯವನ್ನು. ಪ್ರಾರಂಭಿಕ ಹಂತದಲ್ಲಿ ಈ ಒಳ್ಳೆಯತನ ಮತ್ತು ದುಷ್ಟತೆಯ ನಡುವೆ ವ್ಯತ್ಯಾಸ ಸುಸ್ಪಷ್ಟವಾಗಿ ನಮಗೆ ಕಾಣುವುದಿಲ್ಲ. ಆದರೆ ಅದರ ಬಣ್ಣ ಬಯಲಾಗುವುದು ಅದು ಬೆಳೆದಂತೆ. ಈ ರೀತಿಯಲ್ಲಿ ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಕಳೆ ಮತ್ತು ಬೆಳೆ ಒಟ್ಟಿಗೆ ಬೆಳೆಯಲು ಬಿಡಿರಿ ಎಂದು ಹೇಳುವ ಒಡೆಯನನ್ನು ನಮ್ಮ ಮುಂದಿರಿಸುತ್ತಾರೆ. ಆತ್ಮೀಯರೇ, ಒಬ್ಬ ಭಕ್ತ ವಿಶ್ವಾಸಿ ತನ್ನ ಜೀವನದುದ್ದಕ್ಕೂ ಸಂತೃಪ್ತನಾಗಿ ಹಾಗೂ ಬಹಳ ಸಮಂಜಸವಾದ ಜೀವನ ನಡೆಸಿ ತನ್ನ ಹೆಂಡತಿ, ಮಕ್ಕಳನ್ನು ಮತ್ತು ಕುಟುಂಬವನ್ನು ಮತ್ತು ಪರಿವಾರದವರನ್ನು ಬಹಳ ಉತ್ತಮವಾಗಿ ನೋಡಿಕೊಂಡು ಇದ್ದನು. ಹಾಗೂ ತನ್ನ ವಿಶ್ವಾಸ, ನಂಬಿಕೆ, ಧರ್ಮ, ದಾನ ಇವುಗಳೆಲ್ಲವನ್ನೂ ಅವನಿಗೆ ಸಂತೃಪ್ತಿ ತರುವಂತೆ ಕೈಗೊಂಡನು. ಹಾಗೂ ತನ್ನ ನೆರೆಯವರಲ್ಲಿ ಮತ್ತು ಇತರರಲ್ಲಿ ತನ್ನ ಸಂಬಂಧವನ್ನು ಸ್ಪಷ್ಟವಾಗಿ ನೆರವೇರಿಸಿದನು. ಈಗ ಎಲ್ಲದರಲ್ಲಿಯೂ ಉತ್ತಮನಾಗಿ ಕಡೆಯಲ್ಲಿ ಮರಣ ಹೊಂದಿದನು. ಇವನು ಮರಣ ಹೊಂದಿದಾಗ ಸಂತ ಪೇತ್ರನ ಬಳಿ, ಸ್ವರ್ಗದ ಬಾಗಿಲ ಬಳಿ ಹೋಗಿ ನಿಲ್ಲುತ್ತಾನೆ. ಅಲ್ಲಿ ಅವನಿಗೆ ಇಂಟರ್ವ್ಯೂ. ಪೇತ್ರ, ನೀನು ಮಾಡಿರುವಂತಹ ಎಲ್ಲ ಒಳಿತನ್ನು ನನ್ನ ಮುಂದೆ ಲೆಕ್ಕ ಕೊಡು. ಆಗ ಇವನ ಗುಣಗಾನ ಮಾಡಿಕೊಳ್ಳುತ್ತಾನೆ. ನಾನು ಹೀಗೆ ಮಾಡಿದೆ, ಹಾಗೆ ಮಾಡಿದೆ ಅಂತಲ್ಲ. ಆವಾಗ ಪೇತ್ರ ಅವನಿಗೆ, ಈ ಎಲ್ಲ ಸುಕೃತ್ಯಗಳಿಗೆ ನಿನಗೆ ಬರೀ 10 ಅಂಕ ಕೊಡ್ತೇನೆ, ಇನ್ನು 90 ಅಂಕ ಎಲ್ಲೋಯ್ತು. ಆವಾಗ ಈ ಭಕ್ತ ವಿಶ್ವಾಸಿ ಸ್ವಲ್ಪ ಹೊತ್ತು ಮೌನವಾಗಿ ಧ್ಯಾನಿಸುತ್ತಾ, ನಾನು ತಪ್ಪು ಮಾಡಿಬಿಟ್ಟೆ, ಎಲ್ಲ ನನ್ನದೇ, ನನ್ನ ವಿಜಯ, ನನ್ನ ಸಾಧನೆ, ನಾನು ಎಂದು ಅಹಂಭಾವದಿಂದ ಪೇತ್ರನಿಗೆ ನಾನು ಉತ್ತರ ಕೊಟ್ಟಿದ್ದೇನೆ, ಇದು ತಪ್ಪು ಎಂದು ಹೇಳಿ ಅವನು ಪೇತ್ರನ ಬಳಿ ಹೇಳುತ್ತಾನೆ, ನನ್ನ ಸತ್ಕಾರ್ಯಗಳಿಂದಲ್ಲ, ಪ್ರಭುವಿನ ಕೃಪೆಯಿಂದಲೇ ನಾನು ಎಲ್ಲವನ್ನೂ ಕೈಗೊಂಡಿದ್ದೇನೆ. ಪ್ರಭು ನನಗೆ ಸರ್ವಸ್ವ ಎಂದು ನುಡಿಯುತ್ತಾನೆ. ಹೀಗೆ ಅವನು ಹೇಳಿದ ತಕ್ಷಣ ಪೇತ್ರನು ಬಾಗಿಲು ತೆರೆದು
ಅವನನ್ನು ಒಳಗೆ ಬಿಡುತ್ತಾರೆ. ಈ ರೀತಿ ಭಕ್ತ ವಿಶ್ವಾಸಿ ತನ್ನ ಜೀವನದಲ್ಲಿ ನಾನು ನೆರವೇರಿಸಿದ್ದೆಲ್ಲವೂ ನನಗೆ 100ರಷ್ಟು 60ರಷ್ಟು 30ರಷ್ಟು ಫಲ ಕೊಡಬಹುದು ಎಂದು ಅಪೇಕ್ಷಿಸಿ ತನ್ನ ಸ್ವಾರ್ಥದಿಂದ ತನ್ನನ್ನೇ ಗುಣಗಾನ ಮಾಡಿಕೊಂಡು ಅಲ್ಲಿ ಇಂಟರ್ವ್ಯೂಲ್ಲಿ ಹೇಳ್ತಾನೆ. ಆದರೆ ಅದು ತಪ್ಪು ಎಂದು ಮನವರಿಕೆಯಾಗಿ ಎಲ್ಲವನ್ನು ಪ್ರಭು ದೇವರಿಗೆ ಸಮರ್ಪಿಸುತ್ತಾನೆ. ಯಾವ ರೀತಿ ಅವನು ಪ್ರಭುವಿಗೆ ಎಲ್ಲ ಲಾಭವನ್ನು ಕೊಟ್ಟನು, ಅದೇ ಪ್ರಕಾರ ನಾವು ಸಹ ಪ್ರಭುವನ್ನು ನಮ್ಮ ಜೀವನಗಳಲ್ಲಿ ಗಣನೆಗೆ ತೆಗೆದುಕೊಳ್ಳಬೇಕು ಎಂಬ ಆಹ್ವಾನವನ್ನು ಪಡೆದಿದ್ದೇವೆ. ಮುಖ್ಯವಾಗಿ ಕೀರ್ತನೆಗಳು 86ನೇ ಅಧ್ಯಾಯದ ಮುಖಾಂತರ ನಾವು ಇಂದಿನ ಶುಭ ಸಂದೇಶದಲ್ಲಿ ಎಲ್ಲ ಸಾಮತಿಗಳ ಸಾರ ನಮಗೆ ಕಟ್ಟ ಕಡೆಗೆ ನೀಡುವುದು ಯುಗದ ಸಮಾಪ್ತಿ. ಈ ಯುಗದ ಸಮಾಪ್ತಿ ಯಾವಾಗ ಪ್ರತ್ಯಕ್ಷವಾಗುವುದಕ್ಕೂ ಯುಗದ ಸಮಾಪ್ತಿಗೂ ಸೂಚನೆ ನಮಗೆ ಹೇಳಿ ಎಂದು ಶಿಷ್ಯರು ಪ್ರಭುವನ್ನು ಮತ್ತಾಯ ಬರೆದ ಶುಭ ಸಂದೇಶ 24ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಕೇಳುತ್ತಾರೆ. ಯೇಸು ಕ್ರಿಸ್ತನ ಬಳಿ ಶಿಷ್ಯರು ಕೊನೆ ಕಾಲದ ಸಂಭವಗಳನ್ನು ಕುರಿತು ಹಾಗೂ ಪುನರಾಗಮನದ ಸೂಚನೆಗಳನ್ನು ಕುರಿತು ಮನ ತೆರೆದು ಮಾತನಾಡಿದರು. ಯೇಸು ಕ್ರಿಸ್ತರು ಒಬ್ಬ ದೈವಿಕ ಪುರುಷ. ಅವರು ಖಂಡಿತ ನಮಗೆ ಇದರ ಬಗ್ಗೆ ಮಾಹಿತಿ ನೀಡುವರು. ಪರಲೋಕದ ರಹಸ್ಯಗಳನ್ನು ಸ್ಪಷ್ಟವಾಗಿ ಪ್ರಕಟಿಸುವರು ಎಂದು ಅವರು ಅರಿತುಕೊಂಡಿದ್ದರು. ಇಂದು ಅನೇಕ ಕ್ರೈಸ್ತರಿಗೆ ಕರ್ತನ ಪುನರಾಗಮನ ಕುರಿತು ಯೋಚನೆಯೇ ಇಲ್ಲ. ಯುಗದ ಸಮಾಪ್ತಿಗೆ ಬಂದಿದ್ದೇವಲ್ಲ ಎಂಬ ಭಯವೂ ಇಲ್ಲ. ಪುನರಾಗಮನ ಸೂಚನೆಗಳು ನೆರವೇರುವುದರ ಬಗ್ಗೆ ಅಕ್ಕರೆ ಇಲ್ಲದೆ ಚಿಂತಾಹೀನರಾಗಿ ಜೀವಿಸ್ತಾ ಇದ್ದಾರೆ. ಅದೇ ಒಂದು ಯಹೂದ್ಯನನ್ನು ಕೇಳಿದರೆ ಅವರು ಪ್ರಭುವಿನ ಪುನರಾಗಮನದ ಬಗ್ಗೆ ಮೌನ ವಹಿಸುತ್ತಾರೆ. ಹಿಂದೂ ಸಹೋದರರನ್ನು ಕೇಳಿದರೆ ಕಲಿಯುಗವು ಸಮಾಪ್ತಿಗೊಳ್ಳಲಿದೆ, ಕೊನೆಯ ಕಾಲಕ್ಕೆ ಬಂದಿದ್ದೇವೆ ಎನ್ನುತ್ತಾರೆ. ಇಸ್ಲಾಂ ಸಹೋದರರನ್ನು ಕೇಳಿದರೆ ಲೋಕಾಂತ್ಯದಲ್ಲಿ ಈಸಾ ನಬಿಯ ಯೇಸು ಕ್ರಿಸ್ತನು ಮತ್ತೆ ಬರುವರು ಹಾಗೂ ಅವರು ನ್ಯಾಯ ತೀರ್ಪು ಮಾಡುವರು ಎಂದು ನಿರೀಕ್ಷಿಸುತ್ತಾ ಇದ್ದೇವೆ ಎನ್ನುತ್ತಾರೆ. ಆದ್ಮೇಲೆ ಲೋಕದ ಇತಿಹಾಸದಲ್ಲಿ 3 ಮುಖ್ಯವಾದ ಸಂದರ್ಭಗಳು ಉಂಟು. ಮೊದಲನೆಯ ಸಂಭವ, ದೇವರು ಮನುಷ್ಯರನ್ನು ಈ ಭೂಮಿಯಲ್ಲಿ ಸೃಷ್ಟಿಸಿದ್ದು. ಎರಡನೆಯ ಸಂಭವ, ಪ್ರಭು ಯೇಸು ಕ್ರಿಸ್ತರು ಈ ಭೂಮಿಗೆ ಬಂದು ಕಲ್ವಾರಿ ಶಿಲುಬೆಯಲ್ಲಿ ತನ್ನ ಜೀವವನ್ನು ಕೊಟ್ಟು ನಮ್ಮೆಲ್ಲರನ್ನ ರಕ್ಷಣೆ ಮಾಡಿದ್ದು. ಹಾಗೂ ಮೂರನೆಯ ಸಂಭವ ಪ್ರಭು ಕ್ರಿಸ್ತರ ಪುನರಾಗಮನದ ಸಂಭವ. ಮೊದಲ ಬಾರಿ ಯೇಸು ಬಂದಾಗ ಪಾಪಗಳನ್ನು ಕ್ಷಮಿಸಿ ಪಾಪಿಗಳನ್ನು ರಕ್ಷಿಸುವವರಾಗಿ ಬಂದರು. ಆದರೆ ಇನ್ನು ಮುಂದೆ ಬರುವಾಗ ಮಾನವ ಕುಲದ ನ್ಯಾಯಾಧಿಪತಿಯಾಗಿ ಬರುವರು. ಅವರು ಬರುವ ಸೂಚನೆಗಳೇನೆಂದರೆ ಜನಸಂಖ್ಯೆ ಸ್ಫೋಟಗೊಳ್ಳುವುದು, ಕ್ಷಾಮಗಳು ಹೆಚ್ಚಾಗುವುವು, ಪಾಪವು ಹೆಚ್ಚಾಗುವುದು, ತಿಳುವಳಿಕೆಯು
ಹೆಚ್ಚಾಗುವುದು, ಮರಣಕರ ವ್ಯಾಧಿಗಳು ಹೆಚ್ಚುವುವು, ಯುದ್ಧಗಳು ಹೆಚ್ಚುವುವು, ಸುಳ್ಳು ಪ್ರವಾದಿಗಳು ಏಳುವರು, ಅಧರ್ಮವು ಹೆಚ್ಚಾಗುವುದು, ಭೂಕಂಪಗಳು ಹೆಚ್ಚಾಗುವು, ಹಾಗೂ ನೈಸರ್ಗಿಕ ವಿಕೋಪಗಳು ಸಮೃದ್ಧಿಯಾಗಿ ಬಹಳ ಹೆಚ್ಚಾಗಿ ಮಾನವಕುಲವನ್ನು ಕಾಡಿಸುವುದು ಎಂಬ ಅಂಶವನ್ನು ನಮ್ಮ ಮುಂದಿರಿಸಲಾಗಿದೆ. ಆತ್ಮೀಯರೇ, ಇಂತಹ ಪರಿಸ್ಥಿತಿಗಳಲ್ಲಿ ನಾವು ಧೃತಿಗೆಡದೆ, ಧೈರ್ಯಗೆಡದೆ, ವಿಶ್ವಾಸವನ್ನು ಕಳೆದುಕೊಳ್ಳದೆ, ನಂಬಿಕೆಯಿಂದಲೂ ಪ್ರೀತಿಯಿಂದಲೂ ನಮ್ಮ ಜೀವನಗಳನ್ನು ಮುನ್ನಡೆಸಿಕೊಂಡು ಹೋಗಬೇಕು. ಇದಕ್ಕೆ ಅತ್ಯಂತ ಮುಖ್ಯವಾದ ಒಂದು ಅಂಶ ಕೀರ್ತನೆಗಳು 103ನೇ ಅಧ್ಯಾಯ 1-5 ವಾಕ್ಯಗಳಲ್ಲಿ ಕರ್ತನನ್ನು ಸ್ತುತಿಸಲು ನಮಗೆ ಆಹ್ವಾನ ನೀಡಲಾಗಿದೆ. ನಾವು ಈ ಕೀರ್ತನಾಕಾರನ ಮುಖಾಂತರ ಅವನ ಜೊತೆಗೂಡಿ ದೇವರನ್ನು ಸ್ತುತಿಸಬೇಕು. ಯಾವ ರೀತಿ? ಇದುವರೆಗೂ ಕಾಯ್ದು ನಡೆಸಿದ ನಿನ್ನ ಮಹಾಕೃಪೆಗಾಗಿ ಸ್ತೋತ್ರ ಪ್ರಭುವೇ. ಕಷ್ಟ, ಸಂಕಟ, ಇಕ್ಕಟ್ಟುಗಳಲ್ಲಿ ಹತ್ತಿರವಿದ್ದು ಬಿಡಿಸಿ ಕಾಪಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಪ್ರಭುವೇ. ವ್ಯಾಧಿ, ನೋವು, ಸಾಲ, ಅನೇಕ ಬಾಧೆಗಳಲ್ಲಿ ನಡೆಸಿ ಕಾಪಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಪ್ರಭುವೇ. ಕೇಡು, ಗಂಡಾಂತರ, ಶೋಧನೆಗಳಲ್ಲಿ ತಪ್ಪಿಸಿ ಕಾಪಾಡಿದ್ದಕ್ಕಾಗಿ ಸ್ತೋತ್ರ ಪ್ರಭುವೇ. ತಕ್ಕ ಸಮಯಗಳಲ್ಲಿ ಅಗತ್ಯಗಳನ್ನು ಸಂಧಿಸಿ ನಂಬಿಕೆಯಿಂದ ಜಯದ ಜೀವಿತವನ್ನು ನಡೆಸುವಂತೆ ಕೃಪೆ ನೀಡಿದ್ದಕ್ಕಾಗಿ ಸ್ತೋತ್ರ ಪ್ರಭುವೇ ಎಂದು ನಾವು ಪ್ರಭುವನ್ನು ಮುಂದುವರೆದು ಸ್ತೋತ್ರ, ನಮನ ಹಾಗೂ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಇರಬೇಕು. ಈ ರೀತಿ ನಾವು ಇರಬೇಕಾದರೆ ನಮಗೆ ಪ್ರಾರ್ಥನೆಯ ಒಂದು ಪರಿಸರ ಅತಿ ಅಗತ್ಯ. ಹಾಗೂ ಆ ಪ್ರಾರ್ಥನೆಯಲ್ಲಿ ಮುಂದುವರೆದು ನಾವು ಬಾಳಲು ನಮಗೆ ಆಹ್ವಾನ ನೀಡಲಾಗಿದೆ. ಪ್ರಾರ್ಥನೆಯೇ ಜಯ. ಆದುದರಿಂದ ನಾವು ಪ್ರಾರ್ಥನೆಯನ್ನು ನಮ್ಮ ಜೀವನದ ಬುನಾದಿಯಾಗಿ ಹಾಗೂ ಮೂಲ ಸೃಷ್ಟಿ ಮತ್ತು ಮೂಲ ಹಾಗೂ ಬಹಳ ಮುಖ್ಯವಾದ ಅಂಶವಾಗಿ ಅದನ್ನು ಪರಿಗಣಿಸತಕ್ಕದ್ದು. ಯಾಕೆಂದರೆ ಪ್ರಾರ್ಥನೆಯ ಮುಖಾಂತರ ನೀನು ಕ್ರಿಸ್ತನಿಗಾಗಿ ಜೀವಿಸುವಾಗ ಸೈತಾನನು ನಿದ್ರಿಸುವನು. ಪ್ರಾರ್ಥನೆಯ ಮುಖಾಂತರ ನೀನು ಕ್ರಿಸ್ತನಿಗಾಗಿ ಬಾಳುವಾಗ ಸೈತಾನನು ಎಚ್ಚೆತ್ತುಕೊಳ್ಳುವನು. ಪ್ರಾರ್ಥನೆಯ ಮುಖಾಂತರ ನೀನು ಸತ್ಯ ಪವಿತ್ರ ಗ್ರಂಥವನ್ನು ಓದುವಾಗ ಸೈತಾನನು ನಗುವನು. ನೀನು ಪ್ರಾರ್ಥನೆಯ ಮುಖಾಂತರ ಪವಿತ್ರ ಗ್ರಂಥದ ಪ್ರಕಾರ ನಡೆಯುವಾಗ ಸೈತಾನನು ಅಳುವನು. ನೀನು ಪ್ರಾರ್ಥನೆಯ ಮುಖಾಂತರ ಸೈತಾನನನ್ನು ಜಯಿಸಲು ಪ್ರಯತ್ನಿಸುವಾಗ ನೀನು ಖಂಡಿತವಾಗಿ ಜಯಶಾಲಿಯಾಗುವೆ. ನೀನು ಸತತವಾಗಿ ಪ್ರಾರ್ಥಿಸುವಾಗ ಸೈತಾನನು ಸೋತು ಹೋಗುವನು. ಆದುದರಿಂದ ನಾವು ಪ್ರಾರ್ಥನೆಯನ್ನು ಮುಖ್ಯ ಸಲಕರಣವಾಗಿ ಹಾಗೂ ಮುಖ್ಯ ಸಾಧನವಾಗಿ, ಮುಖ್ಯ ಮಧ್ಯಸ್ಥಿಕೆಯಾಗಿ ನಮ್ಮ ಜೀವನಗಳಲ್ಲಿ ಅಳವಡಿಸಿಕೊಳ್ಳಬೇಕು ಎಂಬ ಕರೆಯನ್ನು ನಾವು ಹೊಂದಿದ್ದೇವೆ. ಹಾಗೂ ಈ ರೀತಿ ವಿಶ್ವಾಸ, ನಂಬಿಕೆ, ಪ್ರೀತಿ, ಪ್ರಾರ್ಥನೆ ಇವೆಲ್ಲವುಗಳಲ್ಲಿ ಮುಳುಗಿದಂತಹ ವ್ಯಕ್ತಿಗಳಿಗೆ ಯಾವ ರೀತಿ ಪ್ರಭು ಸಹಾಯ ಮಾಡಿದರು ಎಂಬ ಅಂಶವನ್ನು ನಾವು ಪವಿತ್ರ ಗ್ರಂಥದಲ್ಲಿ ನೋಡಬಹುದು. ಏಲಿಯನನ್ನು ಕಾಗೆಯ ಮೂಲಕ ದೇವರು ಪೋಷಿಸಿದರು, ಒಬ್ಬ ವಿಧವೆಯ ಮೂಲಕ ಪೋಷಿಸಿದರು, ದೇವದೂತನ ಮೂಲಕವಾಗಿಯೂ ಪೋಷಿಸಿದರು. ಕೆಲವು ಕಠಿಣವಾದ ಸಮಯಗಳಲ್ಲಿ, ಕೆಲವು ಇಕ್ಕಟ್ಟಾದ ಸನ್ನಿವೇಶಗಳಲ್ಲಿ ಹೇಗೆ ಪೋಷಿಸುವೆನು, ಹೇಗೆ ನಡೆಸುವೆನು ಎಂಬ ಚಿಂತೆಯು ನಮಗೆ ಬೇಕಾಗಿಲ್ಲ. ಹೇಗೋ ನಡೆಸುವೆನು ಎಂಬ ನಂಬಿಕೆಯು ಮಾತ್ರ ನಮಗೆ ಬೇಕು. ಏಕೆಂದರೆ ದೇವರು ನಮ್ಮ ಮೇಲೆ ಬಹಳ ಕಾಳಜಿ ಇರುವಂತಹ ದೇವರು ಹಾಗೂ ನಮ್ಮನ್ನು ಅತಿ ಅಮೂಲ್ಯವಾಗಿ ಎಣಿಸುವಂತಹ ದೇವರು ಮತ್ತು ನಮಗೆ ಎಲ್ಲ ವಿಧಗಳಲ್ಲೂ ಸಹಾಯ ಮಾಡುವಂತಹ ದೇವರು. ಆದುದರಿಂದ ನಾವು ದೇವರ ಬಗ್ಗೆ ಸಂಪೂರ್ಣವಾಗಿ
ವಿಶ್ವಾಸ ನಂಬಿಕೆ ಉಳ್ಳವರಾಗಿರಬೇಕು. ನಾವು ಮನೆಯನ್ನು ಬಿಟ್ಟು ಹೊರಗೆ ಹೋಗುವಾಗ ದುಡ್ಡನ್ನು ತೆಗೆದುಕೊಂಡು ಹೋಗ್ತೀವಿ. ಈಗ ಇನ್ನೇನು ತಗೊಂಡು ಹೋಗ್ತೀವಿ? ಮೊಬೈಲ್ ಫೋನ್. ನಾವು ಹೋಗುವ ಎಲ್ಲ ಸ್ಥಳಗಳಿಗೂ ನಾವು ದುಡ್ಡು, ಮೊಬೈಲ್ ಫೋನ್ ತಗೊಂಡು ಹೋಗ್ತೀವಿ. ಆದರೆ ನಾವು ಪ್ರಾಮುಖ್ಯತೆ ಏನಕ್ಕೆ ಕೊಡಬೇಕು? ನಾವು ಹೋಗುವ ಎಲ್ಲ ಸ್ಥಳಗಳಿಗೂ ಯೇಸುವನ್ನು ಕರೆದುಕೊಂಡು ಹೋಗಬೇಕು. ದುಡ್ಡಲ್ಲ, ಮೊಬೈಲಲ್ಲ, ಯೇಸು ಪ್ರಭು ನಮ್ಮ ಜೊತೆ ಇರಬೇಕು. ಅವರನ್ನೇ ಕರ್ಕೊಂಡು ಹೋಗಬೇಕು. ಇದಕ್ಕೆ ಪ್ರಾಮುಖ್ಯತೆ ನೀಡಬೇಕು. ಪಾಪ ಕೃತ್ಯಗಳಿಗೆ ಹಣವನ್ನು ವ್ಯರ್ಥ ಮಾಡುವ ಹಾಗೆ ನಾವು ಯೇಸುವಿನ ನಾಮವನ್ನು ಕೀರ್ತಿಸುವುದಕ್ಕಾಗಿ, ಅವರ ನಾಮವನ್ನು ಪ್ರಚುರಪಡಿಸುವುದಕ್ಕಾಗಿ ಎಲ್ಲವನ್ನೂ ವ್ಯರ್ಥ ಮಾಡಬೇಕು. ಆದರೆ ಯೇಸುವಿನ ನಾಮವನ್ನು ನಾವು ವ್ಯರ್ಥವಾಗಿ ಬಳಸಬಾರದು. ಯೇಸುವಿನ ನಾಮವನ್ನು ನಾವು ವ್ಯರ್ಥವಾಗಿ ಬಳಸಿದ್ದೇ ಆದಲ್ಲಿ ನಾವು ಕೆಟ್ಟ ಕಳೆಯಾಗಿ ಈ ಭೂಮಿಯಲ್ಲಿ ಬಾಳುವುದರಲ್ಲಿ ಅರ್ಥವಿರುವುದಿಲ್ಲ. ಅಡ್ಡ ದಾರಿಯಲ್ಲಿ ಹಣ ಸಂಪಾದಿಸಲು ಪ್ರಯತ್ನಿಸುವ ಹಾಗೆ ಅಡ್ಡ ದಾರಿಯಲ್ಲಿ ಮುಂದುವರಿಯಲು ಯೇಸುವನ್ನು ಹುಡುಕಬಾರದು. ಯೇಸುವಿನ ನಾಮದಲ್ಲಿ, ಅವರ ಹೆಸರಿನಲ್ಲಿ ಹಾಗೂ ಅವರ ನಾಮಾಂಕಿತವಾಗಿ ನಾವು ಇತರರನ್ನು ದೋಚುವುದು, ಇತರರನ್ನು ತುಳಿಯುವುದು, ಇತರರಿಗೆ ಶೋಷಣೆ ಮಾಡುವುದು, ಇದೆಲ್ಲವನ್ನು ಮಾಡಲೇಬಾರದು. ಬೆಳಿಗ್ಗೆಯಿಂದ ರಾತ್ರಿಯವರೆಗೂ ಹಲವಾರು ಕಾರ್ಯಗಳಿಗಾಗಿ ಹಣವನ್ನು ವೆಚ್ಚ ಮಾಡುವ ಹಾಗೆ ಯೇಸುವಿನ ಸಂಗಡ ಸಮಯ ಕಳೆಯುವಂತಾಗಿರಬೇಕು. ನಾವು ಹಣವನ್ನು, ಸಮಯವನ್ನು ಎರಡನ್ನೂ ವೆಚ್ಚ ಮಾಡುತ್ತೇವೆ. ಆದರೆ ನಾವು ಪ್ರಭುವಿಗಾಗಿ ನಮ್ಮ ಸಮಯವನ್ನು, ನಮ್ಮ ಜೀವನದ ಪ್ರತಿ ಕ್ಷಣ ಪ್ರತಿದಿನ ಸವೆಸಬೇಕು. ಅದರಿಂದ ನಾವು ಆಧ್ಯಾತ್ಮಿಕ ಸಂತೃಪ್ತತೆಯನ್ನು ಹೊಂದುತ್ತೇವೆ. ಹಣವನ್ನು ಶೇಖರಿಸಿಡುವ ಹಾಗೆ ಯೇಸು ಕ್ರಿಸ್ತನನ್ನು ಕುರಿತು ಸುವಾರ್ತೆಯನ್ನು ನಿಮ್ಮಲ್ಲಿಯೇ ಶೇಖರಿಸಿಟ್ಟುಕೊಳ್ಳಬಾರದು. ಈಗ ಹಣ ಎಲ್ಲ ಶೇಖರಿಸಿ ಒಂದು ಲಾಕರಲ್ಲಿ ಹಾಕಿ ಕಟ್ಟಾಗಿ ಲಕ್ಷ ಕೋಟಿ ಹಾಕಿಡ್ತಾನೆ. ಆದರೆ ಏನು ಪ್ರಯೋಜನ? ಅದೇ ಪ್ರಕಾರ ಯೇಸುವಿನ ಸುವಾರ್ತೆ, ವಿಶ್ವಾಸ, ಯೇಸುವಿನ ಪವಿತ್ರ ಗ್ರಂಥ, ಆಧ್ಯಾತ್ಮಿಕತೆ ಇದೆಲ್ಲ ನನಗೆ ಸೇರಿತ್ತು. ಆದ್ದರಿಂದ ನಮ್ಮ ಜನ ಸೇರಿಸ್ತೀನಿ, ನಮ್ಮ ಜನ ಜೊತೆ ಆರಾಧನೆ ಮಾಡ್ತೀನಿ, ನನ್ನ ಭಾಷೆಯಲ್ಲಿ ಮಾಡ್ತೀನಿ, ನನ್ನ ಭಾಷೆಯಲ್ಲಿ ಪೂಜಿಸ್ತೀನಿ, ನನ್ನ ಜನ, ನಾನು, ನನ್ನವರು ಎಂದು ಸ್ವಾರ್ಥದಿಂದ ಬಾಳಿದರೆ ಅದು ತಪ್ಪು. ಆ ರೀತಿ ಯೇಸು ಕ್ರಿಸ್ತರನ್ನು, ಅವರ ಸ್ವಾರ್ಥೆಯನ್ನು ಶೇಖರಿಸಿಡುವುದು ತಪ್ಪು. ಅವರನ್ನು ಶೇಖರಿಸಿ ಇಟ್ಟಂತಹ ಪರಿಸ್ಥಿತಿಯಲ್ಲಿ ನಾವು ಅವರು ಉದಾರವಾಗಿ, ಉಚಿತವಾಗಿ ನಮಗಾಗಿ ಕೊಡಲಾದ ಒಂದು ರಕ್ಷಣೆಯ ಫಲ. ಈ ಫಲವನ್ನು ನಾನೊಬ್ಬನೇ ಸವಿಯಬಾರದು, ಇದನ್ನು ಎಲ್ಲರಿಗೂ ಹಂಚಿಕೊಡಬೇಕು ಎಂದು ಅದನ್ನು ಎಲ್ಲರಿಗೂ ಹಂಚುವಂತಹ ಒಂದು ಧಾರಾಳತನದಿಂದ ಬಾಳಲು ಕರೆಯನ್ನು ಹೊಂದಿದ್ದೇವೆ. ದೇವರ ಸುವಾರ್ತೆಯನ್ನು, ವಾಕ್ಯಗಳನ್ನು, ಆತನ ಕಾರ್ಯಗಳನ್ನು ಎಲ್ಲರಿಗೂ ತಿಳಿಯಪಡಿಸಬೇಕು. ಇದೇ ನಾವು ದೇವರಿಂದ ಪಡೆದಿರುವಂಥ ಒಂದು ಆಜ್ಞೆ. ಈ ಆಜ್ಞೆಯನ್ನು ನಾವು ಕಾಯ, ವಾಚ, ಮನಸ್ಸ ಕೈಗೊಳ್ಳಬೇಕು. ಹಾಗೂ ದೇವರು ಖಂಡಿತವಾಗಿ ನಮ್ಮ ಪ್ರೇರಣೆಯಾಗಿ ಹಾಗೂ ನಮ್ಮ ಸಾಧನೆಯಾಗಿ ಹಾಗೂ ನಮ್ಮ ಬುನಾದಿಯಾಗಿ ನಮ್ಮ ಜೀವನದ ಶ್ರೇಷ್ಠವಾದ ಮೌಲ್ಯವಾಗಿ ಇದ್ದಾರೆ ಎಂಬುದನ್ನು ನಾವು ಸಂತೃಪ್ತರಾಗಿ ಇರಬೇಕು. ನಿಮ್ಮ ಸ್ನೇಹಿತರು ದೇವರ ಆತ್ಮನ ಮೂಲಕ ಆಂತರ್ಯದಲ್ಲಿ ವಿಶೇಷ ಬಲ ಹೊಂದಿದವರಾಗುವಂತೆ
ಅವರ ಹೃದಯಗಳಲ್ಲಿ ಪ್ರಭು ವಾಸ ಮಾಡುವಂತೆಯೂ ನಾವು ಪ್ರಾರ್ಥಿಸಬೇಕು. ನಮ್ಮ ಸ್ನೇಹಿತರನ್ನು ಪ್ರಭು ಆಶೀರ್ವದಿಸಿ ಫಲ ಕೊಡುವವರಾಗಿ ಅವರ ಮಹಿಮೆಗಾಗಿ ಬಳಿಗೆ ಏಳಿಗೆ ಹೊಂದುವಂತೆ ನಾವು ಪ್ರಾರ್ಥಿಸಬೇಕು. ಪ್ರಭು ನಿಮ್ಮ ಸ್ನೇಹಿತರನ್ನು ಆಶೀರ್ವದಿಸಿ ಕಾಪಾಡಲಿ, ತನ್ನ ಪ್ರಸನ್ನ ಮುಖದಿಂದ ಅವರನ್ನು ನೋಡಿ ಅವರ ಮೇಲೆ ದಯವಿಡಲಿ ಎಂದು ನಾವು ಪ್ರಾರ್ಥಿಸಬೇಕು. ಪ್ರೀತಿ ಸತ್ಯತೆಗಳನ್ನು ಅವರು ಬಿಡದಂತೆ ಅವುಗಳನ್ನು ಹೃದಯದ ಹಲಗೆಯಲ್ಲಿ ಬರೆದುಕೊಳ್ಳುವಂತೆ ಪ್ರಾರ್ಥಿಸಬೇಕು. ಇದನ್ನು ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 3-4 ವಾಕ್ಯದಲ್ಲಿ ಲಿಖಿತವಾಗಿದೆ. ಕರ್ತನು ನಿಮ್ಮ ಸ್ನೇಹಿತರನ್ನು ಅವರ ಎಲ್ಲ ಶತ್ರುಗಳ ಕೈಗೆ ತಪ್ಪಿಸಿ ಸುರಕ್ಷಿತವಾಗಿಯೂ ಅವರನ್ನು ಕಾಪಾಡುವಂತೆ ಪ್ರಾರ್ಥಿಸಬೇಕು. ನಿಮ್ಮ ಸ್ನೇಹಿತರ ಹೃದಯಗಳನ್ನು ಪ್ರಭು ಸಂತೈಸಿ ಸಕಲ ಸತ್ಕಾರ್ಯಗಳಲ್ಲಿಯೂ ಸದ್ಭಕ್ತಿಯಲ್ಲಿಯೂ ದೃಢಪಡಿಸುವಂತೆ ನಾವು ಪ್ರಾರ್ಥಿಸಬೇಕು. ಎಫೆಸರಿಗೆ ಪತ್ರ 2ನೇ ಅಧ್ಯಾಯದಲ್ಲಿ ಇದು ಲಿಖಿತವಾಗಿದೆ. ಈ ನಿಟ್ಟಿನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ನಾವು ಕಳೆಯಾಗಿ ಅಥವಾ ಬೆಳೆಯಾಗಿ ನಮ್ಮ ಜೀವನವನ್ನು ಸವೆಸಲು ಖಂಡಿತ ಆಹ್ವಾನ ಪಡೆದಿಲ್ಲ. ಸಮೃದ್ಧ ಬೆಳೆಯಾಗಿ ಮಾತ್ರ ಜೀವಿಸಲು ನಾವು ಆಹ್ವಾನವನ್ನು ಪಡೆದಿದ್ದೇವೆ. ಆದುದರಿಂದ ನಾವು ಉತ್ತಮ ಬೆಳೆಯಾಗಿ 100ರಷ್ಟು 60ರಷ್ಟು 30ರಷ್ಟು ಫಲ ಕೊಡುವಂತಹ ಬೆಳೆಯಾಗಿ ಪರಿವರ್ತನೆಗೊಳ್ಳಲು ನಮಗೆ ಬೇಕಾದ ಕೃಪೆಯನ್ನು ದೇವರು ದಯಪಾಲಿಸಬೇಕು ಎಂದು ಬೇಡಬೇಕಾಗಿದೆ. ಆದರೆ ನಮ್ಮ ವಾಸ್ತವಿಕ ಜೀವನದಲ್ಲಿ ಆಗುವುದಾದರೂ ಏನು? ನಿನ್ನ ಕಾಲುಗಳು ಆಲಯಕ್ಕೆ ಓಡಿ ಓಡಿ ಬಂದರೂ, ನಿನ್ನ ಕೈಗಳು ದಾನ ಧರ್ಮಗಳನ್ನು ಮಾಡಿದರೂ, ನಿನ್ನ ಬಾಯಿಯು ಸ್ತುತಿಯನ್ನು ಹಾಡಿದರೂ, ನಿನ್ನ ಕಿವಿಗಳು 1000 ಪ್ರಸಂಗಗಳನ್ನು ಕೇಳಿದರೂ, ನಿನ್ನ ಕಣ್ಣುಗಳು ಮಹಾ ದೊಡ್ಡ ಅದ್ಭುತಗಳನ್ನು ಕಂಡರೂ, ನಿನ್ನ ತಲೆಯು ಜ್ಞಾನದಿಂದ ತುಂಬಿದರೂ, ಕಡೆಗೆ ನಿನ್ನ ಹೃದಯವನ್ನು ಯೇಸುವಿಗೆ ಕೊಡದಿದ್ದರೆ ಪ್ರಯೋಜನ ಏನು? ನಿನ್ನ ಹೃದಯವನ್ನು, ನಿನ್ನ ಜೀವನವನ್ನು, ನಿನ್ನ ಸರ್ವಸ್ವವನ್ನು ಯೇಸುವಿಗೆ ಕೊಡದಿದ್ದರೆ ಪ್ರಯೋಜನ ಏನು? ಇದೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡುವನು. ಪ್ರಕಟಣಾ ಗ್ರಂಥ 3ನೇ ಅಧ್ಯಾಯ 20ನೇ ವಾಕ್ಯ. ನಾನು ನನ್ನ ತಂದೆಯಲ್ಲಿಯೂ ನೀವು ನನ್ನಲ್ಲಿಯೂ ನಾನು ನಿಮ್ಮಲ್ಲಿಯೂ ಇರುವುದನ್ನು ನೀವು ಈ ದಿನದಲ್ಲಿ ತಿಳಿದುಕೊಳ್ಳುವಿರಿ. ಯೋಹಾನನು ಬರೆದ ಸಂದೇಶ 14ನೇ ಅಧ್ಯಾಯ 20ನೇ ವಾಕ್ಯ. ಯಾರಾದರೂ ನನ್ನನ್ನು ಪ್ರೀತಿಸುವವನಾದರೆ ನನ್ನ ಮಾತನ್ನು ಕೈಗೊಂಡು ನಡೆಯುವನು, ಅವನನ್ನು ನನ್ನ ತಂದೆಯು ಪ್ರೀತಿಸುವನು, ಮತ್ತು ನಾವಿಬ್ಬರೂ ಅವನ ಬಳಿಗೆ ಬಂದು ಅವನ ಬಳಿಯಲ್ಲಿ ಬಿಡಾರವನ್ನು ಮಾಡಿಕೊಳ್ಳುವೆವು. ಯೋಹಾನ 14:23. ಆದ್ಮೇಲೆ ಈ ರೀತಿ ನಾವು ಸಮಂಜಸವಾಗಿ ಅರ್ಥಗರ್ಭಿತವಾಗಿ ದೇವರ ಕರೆ, ಅವರ ಆದೇಶ, ಅವರ ಆಜ್ಞೆಗೆ ಅನುಸಾರವಾಗಿ ನಡೆದರೆ ನಾವು ಖಂಡಿತವಾಗಿಯೂ ಸಂತೃಷ್ಟ ಬೆಳೆಯಾಗಿ ಪ್ರಭುದೇವರು ನಮ್ಮಿಂದ ನಿರೀಕ್ಷಿಸುವಂತಹ ಒಂದು ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವುದರಲ್ಲಿ ಯಶಸ್ವಿಯಾಗುತ್ತೇವೆ. ಆದುದರಿಂದ ನಾವು ನಮ್ಮ ಬದುಕಿನ ಎಲ್ಲ ಪ್ರಚೋದನೆಗಳನ್ನು ಜಯಿಸುವ ಶಕ್ತಿ ಆ ಪ್ರಭು ನಮಗೆ ದಯಪಾಲಿಸಲಿ. ಸಹನೆ ಹಾಗೂ ಸಹನಾ ಶಕ್ತಿಶಾಲಿಗಳ ಗುಣ ನಮ್ಮಲ್ಲಿ ಬೇರೂರಿ ನಿಲ್ಲಲಿ. ಅಸಹನೆ ಬಲವಿಲ್ಲದವರ ಬಲಹೀನತೆ ಹಾಗೂ ಒಬ್ಬ ಬಲಿಷ್ಠ ಶಕ್ತಿಯುತ
ಪ್ರಬುದ್ಧ ವ್ಯಕ್ತಿತ್ವ ಇರುವವನಿಗೆ ಕಾಯುವುದು ಗೊತ್ತಿರುತ್ತದೆ. ಅವನು ಎಲ್ಲವನ್ನು ಸಹನೆಯಿಂದ ಜಯಿಸಲು ಸುಲಭ ಸಾಧ್ಯ. ಪ್ರಭು ಯೇಸು ಕ್ರಿಸ್ತರೇ ತಮ್ಮ ಸಹನೆ ಹಾಗೂ ತಮ್ಮ ಸೈರಣೆಯ ಮುಖಾಂತರ ನಮ್ಮೆಲ್ಲರಿಗೂ ಉತ್ತಮವಾದ ಉದಾಹರಣೆಯನ್ನಿಟ್ಟು ಇಂದಿನ ಸಾಮತಿಯಲ್ಲಿ ಕಳೆ ಬೆಳೆ ಎರಡು ಒಟ್ಟಿಗೆ ಬೆಳೆಯಿರಿ, ಕಡೆಯಲ್ಲಿ ಅದರ ಬಗ್ಗೆ ನಿರ್ಣಯ ಕೈಗೊಳ್ಳೋಣ ಎಂದು ಹೇಳಿದ ಹಾಗೆ ನಾವು ಸಹ ನಮ್ಮ ಜೀವನಗಳಲ್ಲಿ ಆ ದೇವರ ಆದೇಶವನ್ನು ಆಜ್ಞೆಯನ್ನು ಪರಿಪಾಲಿಸುವುದಕ್ಕೆ ಬೇಕಾದ ಎಲ್ಲ ಕೃಪೆ ವರದಾನಗಳನ್ನು ಪಡೆಯೋಣ. ನಮ್ಮ ರಕ್ಷಣೆಗಾಗಿ, ಇತರರ ರಕ್ಷಣೆಗಾಗಿ, ವಿಶೇಷವಾಗಿ ಕ್ರೈಸ್ತೇತರ ರಕ್ಷಣೆಗಾಗಿ ಹಾಗೂ ಪ್ರಭು ಕ್ರಿಸ್ತರ ರಕ್ಷಣಾ ಫಲವನ್ನು ಎಲ್ಲರಿಗೂ ಅನುಭವಿಸುವಂತಹ ಒಂದು ವಿಶೇಷತೆ ಲಭಿಸುವಂತಾಗಲಿ ಎಂದು ಈ ದಿವ್ಯ ಬಲಿ ಪೂಜೆಯಲ್ಲಿ ಮುಂದುವರೆದು ಬಿಡೋಣ. ಆಮೇಲೆ ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತನನ್ನು ವಿಶ್ವಾಸಿಸುತ್ತೇನೆ. ಅವರ ಏಕೈಕ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಕನ್ಯಾ ಮರಿಯಮ್ಮನವರಲ್ಲಿ ಜನಿಸಿದರು. ಪೋಂಚೈಸ್ ಪಿಲಾತನ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲುಬೆಗೆ ಏರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕೆ ಇಳಿದು ಮೂರನೆಯ ದಿನ ಮೃತರಾದ ಪುನರ್ಜೀವಿತರಾಗಿ ಎದ್ದರು. ಸ್ವರ್ಗಕ್ಕೆ ಏರಿ ಸರ್ವಶಕ್ತ ದೇವಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು, ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ಮೃತರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ. ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ಸಮ್ಮುಖವು ಉಲ್ಲಾಸ ಹೃದಯದ ಕುರುಹು ಎನ್ನುತ್ತದೆ ಶಿರಾಕನ ಗ್ರಂಥ. ತಿಳಿಯದ ಮನಸ್ಸು, ನಿರ್ಮಲ ಭಾವನೆಗಳು ನಮ್ಮದಾಗಲಿ ಮತ್ತು ಇತರರ ಬದುಕಿಗೆ ಶೋಭೆ ಪ್ರತಿಬಿಂಬಿಸಲಿ ಎಂದು ತಂದೆ ದೇವರಲ್ಲಿ ಈಗ ಪ್ರಾರ್ಥಿಸೋಣ. ಧರ್ಮಸಭೆಗಾಗಿ ಪ್ರಾರ್ಥಿಸೋಣ. ನಮ್ಮ ಜಗದ್ಗುರು ಫ್ರಾನ್ಸಿಸ್ ಅವರಿಗಾಗಿಯೂ ನಮ್ಮ ಹಾಗೂ ವಿಶ್ವದ ಎಲ್ಲ ಧರ್ಮಾಧ್ಯಕ್ಷರುಗಳಿಗಾಗಿಯೂ ಪ್ರಾರ್ಥಿಸೋಣ. ಇವರೆಲ್ಲರೂ ಒಳ್ಳೆಯದರ ಮತ್ತು ಕೆಟ್ಟದರ ನಡುವೆ ನ್ಯಾಯಸಮ್ಮತವಾಗಿ ನಡೆದುಕೊಂಡು ಧರ್ಮಸಭೆಯನ್ನು ನ್ಯಾಯ, ನೀತಿ ಹಾಗೂ ಧರ್ಮದಲ್ಲಿ ಮುನ್ನಡೆಸಲೆಂದು ಪ್ರಾರ್ಥಿಸೋಣ. ಶಾಂತಿ ಸಮಾಧಾನಕ್ಕಾಗಿ ಪ್ರಾರ್ಥಿಸೋಣ. ಇಂದಿನ ಆಧುನಿಕ ಯುಗದಲ್ಲಿ ಅನ್ಯಾಯ, ಅಕ್ರಮಗಳೇ ತುಂಬಿಕೊಂಡಿದ್ದು ಕ್ರೈಸ್ತರಾದ ನಾವು ಇತರರಿಗೆ ನ್ಯಾಯ, ನೀತಿ, ಧರ್ಮದ ಮೂಲಕ, ನಮ್ಮ ವಿಶ್ವಾಸದ ಮೂಲಕ ನ್ಯಾಯವನ್ನು, ಧರ್ಮವನ್ನು ಪ್ರೀತಿಯಿಂದ ಸಾರುವಂಥ ವರಗಳನ್ನು ಪಡೆಯಲೆಂದು ಪ್ರಾರ್ಥಿಸೋಣ. ಕೊರೋನಾದಿಂದ ಬಾಧಿಸಲ್ಪಟ್ಟ ಎಲ್ಲರಿಗಾಗಿ ಪ್ರಾರ್ಥಿಸೋಣ. ದಯಾಮಯ ದೇವರು ತಮ್ಮ ಕರುಣೆಯಲ್ಲಿ ಈ ಪ್ರಪಂಚದಲ್ಲಿ ಬಂದೆರಗಿರುವ ಈ ಮಾರಕ ಪೀಡೆಯನ್ನು ತೊಲಗಿಸಿ ಎಲ್ಲರೂ ಪುನಃ ತಮ್ಮ ಎಂದಿನ ಚಟುವಟಿಕೆಗಳಲ್ಲಿ ಭಾಗಿಯಾಗುವಂತೆ ದಯಾಮಯ ದೇವರು ಎಲ್ಲರನ್ನು ಕಾಪಾಡಿ ರಕ್ಷಿಸಲೆಂದು ಪ್ರಾರ್ಥಿಸೋಣ. ನಮ್ಮ ಕುಟುಂಬಗಳಿಗಾಗಿ ಪ್ರಾರ್ಥಿಸೋಣ. ಕುಟುಂಬಗಳಲ್ಲಿ ಶಾಂತಿ, ನೆಮ್ಮದಿ, ಪ್ರೀತಿಗಾಗಿಯೂ
ಬದ್ಧ ಹಾಗೂ ಸಹಬಾಳ್ವೆಗಾಗಿ ಪ್ರಾರ್ಥಿಸೋಣ. ನಮ್ಮೆಲ್ಲ ಕುಟುಂಬಗಳು ಪವಿತ್ರ ಕುಟುಂಬದ ಮಾದರಿಯಲ್ಲಿ ನಡೆದು ಇತರರಿಗೆ ಬಂದು ಒಳ್ಳೆಯ ನಿರ್ದೇಶನದ ಕುಟುಂಬಗಳಾಗುವಂತೆ ದಯಮಯ ದೇವರು ಎಲ್ಲ ಕುಟುಂಬಗಳನ್ನು ಹರಸಲೆಂದು ಪ್ರಾರ್ಥಿಸೋಣ. ದೇವರೇ, ನಿಮ್ಮ ಮಕ್ಕಳಾದ ನಾವು ದೈನ್ಯದಿಂದ ಬೇಡುವ ವರಗಳನ್ನು ಕರುಣೆಯಿಂದ ನೀಡಿ ಆಶೀರ್ವದಿಸಿರಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ದೇವರೇ, ಹಳೆಯ ಒಡಂಬಡಿಕೆಯ ವಿವಿಧ ಬಲಿಯರ್ಪಣೆಗಳನ್ನು ಒಂದೇ ಉತ್ಕೃಷ್ಟ ಬಲಿಯನ್ನು ಸಂಪೂರ್ಣಗೊಳಿಸಿದ್ದೀರಿ. ಆಬೇಲನ ಕಾಣಿಕೆಗಳನ್ನು ಆಶೀರ್ವದಿಸಿದಂತೆ ನಿಮ್ಮ ಪ್ರಾಮಾಣಿಕ ಸೇವಕರ ಬಲಿಯರ್ಪಣೆಗಳನ್ನು ಸ್ವೀಕರಿಸಿ ಪಾವನಗೊಳಿಸಿರಿ. ಹೀಗೆ ನಿಮ್ಮ ದಿವ್ಯ ಮಹತ್ವಕ್ಕೆ ನಮ್ಮಲ್ಲಿ ಪ್ರತಿಯೊಬ್ಬರೂ ಅರ್ಪಿಸುವ ಕಾಣಿಕೆಗಳು ಸರ್ವರ ರಕ್ಷಣೆಗೆ ಉಪಯುಕ್ತವಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವಾಗಿದೆ. ನಮ್ಮ
ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಅವರ ಮರಣವನ್ನು ನಾವು ಪ್ರೀತಿಯಿಂದ ಆಚರಿಸುತ್ತೇವೆ. ಅವರ ಪುನರುತ್ಥಾನವನ್ನು ನಾವು ಸಜೀವ ವಿಶ್ವಾಸದಿಂದ ನಿವೇದಿಸುತ್ತೇವೆ ಮತ್ತು ಅವರ ಮಹಿಮಾಮರಿತ ಪುನರಾಗಮನವನ್ನು ಅಚಲ ಭರವಸೆಯಿಂದ ನಿರೀಕ್ಷಿಸುತ್ತೇವೆ. ಆದುದರಿಂದ ಸಕಲ ದೂತರ ಸಮೂಹದೊಂದಿಗೆ ನಮ್ಮ ಸ್ವರಗಳನ್ನು ಸೇರಿಸಿರಿ ಎಂದು ನಾವು ಹಾಡುವುದೇನೆಂದರೆ, ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರಿ ಎಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೊಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರೆಲ್ಲರಿಗೂ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದರಿಂದ ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರೆಲ್ಲರಿಗೂ ಕೊಡುತ್ತಾ ಹೀಗೆಂದರು,
ನೀಡುವರು. ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿ. ವಿಶ್ವಾಸದ ರಹಸ್ಯ. ಆದುದರಿಂದ ಪ್ರಭು ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರು ಎಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು ರಕ್ಷಣೆ ನೀಡುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕು ಎಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಪೀಟರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಇದ್ದರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಪ್ರಕಾಶಮಯ ಸಮ್ಮುಖಕ್ಕೆ ಕರೆದುಕೊಳ್ಳಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೇಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಸಂತ ಹತ್ತನೇ ಭಕ್ತಿನಾಥರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವೂ ಮಹಿಮೆಯೂ ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಕ್ರಿಸ್ತರ ಆಜ್ಞೆಯ ಪ್ರಕಾರ ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹಾಡುತ್ತೇನೆಂದರೆ ತಂದೆ ನಿನ್ನ ನಾಮಕ್ಕೆ
ಪರಿಶುದ್ಧವಾಗಲಿ, ಪರಿಶುದ್ಧವಾಗಲಿ, ಪರಲೋಕ ತಂದೆಯೇ. ನಿಮ್ಮ ರಾಜ್ಯವು ಸ್ವರ್ಗಲೋಕದಲ್ಲಿ ನಡೆಯುವಂತೆ ಭೂಲೋಕದಲ್ಲಿಯೂ ನಡೆಯಲಿ ನಿಮ್ಮ ಚಿತ್ತವು. ಹಸಿದ ಜನರಿಗೆ ನೀಡು ಭೋಜನ, ನಿಮ್ಮ ಚಿತ್ತದಂತೆ ನಾವು ಪರರ ಕ್ಷಮಿಸುವಂತೆ ನಮ್ಮ ಕ್ಷಮಿಸಿರಿ. ಶೋಧನೆಯಲ್ಲಿ ಬೀಳದೆ ಎಂದು ನಮ್ಮ ರಕ್ಷಿಸಿ, ಕೆಟ್ಟ ಶೋಧನೆ ಬಾರದಂತೆ ಕೆಡುಕರಿಂದ ರಕ್ಷಿಸಿ. ಪರಲೋಕ ತಂದೆಯೇ, ನಿನ್ನ ನಾಮ ನಿತ್ಯವೂ ಪರಿಶುದ್ಧವಾಗಲಿ, ಪರಿಶುದ್ಧವಾಗಲಿ, ಪರಲೋಕ ತಂದೆಯೇ. ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಲಿ ಎಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಾ ಇದ್ದೇವೆ. ರಾಜ್ಯಭಾರವು ಅಧಿಕಾರ ಮಹಿಮೆಯು ಎಂದೆಂದು ಜಗದಲ್ಲಿ ನಿಮಗೆ ಸಲ್ಲಲಿ. ಪರಲೋಕ ತಂದೆಯೇ, ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಸಹೋದರ ಸಹೋದರರೇ, ಪರಸ್ಪರ ಶಾಂತಿಯನ್ನು ಸಮರ್ಪಿಸಿಕೊಳ್ಳೋಣ. ಜಗದ ಪಾಪ ಕ್ಷಮಿಸ ಬಂದ ಮುಕ್ತಿದಾತ ಯೇಸು ಕ್ರಿಸ್ತರೇ, ಕರುಣೀಯ ಮನೆ ಕರುಣೆಯ ಜಗದ ಪಾಪ ಕ್ಷಮಿಸ ಬಂದ ಮುಕ್ತಿದಾತ ಯೇಸು ಕ್ರಿಸ್ತರೇ, ಕರುಣೀಯ ಮನೆ ಕರುಣೆಯ. ಜಗದ ಪಾಪ ಕ್ಷಮಿಸ ಬಂದ ಮುಕ್ತಿದಾತ
ನಮ್ಮ ದೇಹಾತ್ಮಕ ರಕ್ಷಣೆ ಹಾಗೂ ಗುಣಪಡಿಸುವ ಸಿದ್ಧೌಷಧಿಯಾಗಲಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರಳಲ್ಲ, ಆದರೆ ತಾವು ದೇವರ ಮಾತನಾಡಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಅಮರ ಜೀವಕ್ಕೆ ಕ್ರಿಸ್ತರ ಶರೀರ ರಕ್ತ ನಮ್ಮನ್ನು ಕಾಪಾಡಲಿ. ಆಮೆನ್. ಬೆಳಕು ಚಿಮ್ಮುವ ಚಿನ್ಮಯಿವ ಬಾಳ ಜ್ಯೋತಿಯ ನೀಡಬ ಬಾಳ ಬಾಣಿನ ಚಂದ್ರಬ. ಆತ್ಮೀಯರೇ, ಇದೊಂದು ಪ್ರಕಟಣೆ. ಪ್ರತಿದಿನ ಬಿತ್ತರವಾಗುವ ಬೆಳಗ್ಗೆ 6:30 ಗಂಟೆಯ ಬಲಿ ಪೂಜೆ, ಸಂಜೆ 6 ಗಂಟೆಗೆ ಯೂಟ್ಯೂಬ್ ಮತ್ತು ನಮೋ ಮರಿಯ ಸೈಟ್ಗಳಲ್ಲಿ ಮರು ಪ್ರಸಾರಣವಾಗುವುದು. ಅದೇ ಪ್ರಕಾರ ಭಾನುವಾರದ 8 ಗಂಟೆಯ ಬಲಿ ಪೂಜೆ, ಬೆಳಗ್ಗೆ 8 ಗಂಟೆಯ ಬಲಿ ಪೂಜೆ, ಸಂಜೆ 6 ಗಂಟೆಗೆ ನಮೋ ಮರಿಯ ಹಾಗೂ ಯೂಟ್ಯೂಬ್ನಲ್ಲಿ ಬಿತ್ತರವಾಗುವುದು. ದಯವಿಟ್ಟು ಇದರ ಪ್ರಯೋಜನ ಪಡೆದುಕೊಂಡು ಆಧ್ಯಾತ್ಮಿಕವಾಗಿ ಪ್ರಗತಿಯತ್ತ ಸಾಗಿ ಎಂದು ವಿನಂತಿಸಿಕೊಳ್ಳುತ್ತೇವೆ. ಪ್ರಾರ್ಥಿಸೋಣ. ಪ್ರಭು ದಯೆಯಿಂದ ನಿಮ್ಮ ಪ್ರಜೆಯ ಮಧ್ಯೆ ಪ್ರಸನ್ನರಾಗಿರಿ. ಸ್ವರ್ಗೀಯ ರಹಸ್ಯಗಳಿಂದ ತುಂಬಿದವರಾದ ನಾವು ಹಳೆ ಜೀವನವನ್ನು ತೊರೆದು ಹೊಸ ಜೀವನದತ್ತ ಸಾಗುವಂತೆ ಮಾಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ.
ಪರಮ ಪ್ರಸಾದದಲ್ಲಿ ನಮಗಾಗಿ ಚಿತ್ತೈಸಿ ಪ್ರಸನ್ನರಾಗಿರುವ ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮನ್ನು ಆರಾಧಿಸಿ ವಂದಿಸಿ ಸ್ತುತಿಸಿ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತೇವೆ. ಇಂದಿನ ಬಲಿಪೂಜೆ ಹಾಗೂ ವಾಚನ ವಿಧಿಗಳ ಮುಖಾಂತರ ನಮ್ಮನ್ನು ಉತ್ತಮವಾಗಿ ನಿಮ್ಮ ಅನುಯಾಯಿಗಳಾಗಿ, ನಿಮ್ಮ ಹಿಂಬಾಲಕರಾಗಿ ಹಾಗೂ ಸಂತುಷ್ಟತೆಯ ಫಲವನ್ನು ನೀಡುವಂತಹ ವ್ಯಕ್ತಿಗಳಾಗಿ ಬಾಳಲು ಆಹ್ವಾನ ನೀಡಿದ್ದೀರಿ. ನಿಮಗೆ ನಾವು ನಮಿಸಿ ವಂದಿಸಿ ಪೂಜಿಸಿ ಆರಾಧಿಸುವರು. ಈ ಒಂದು ವಿಶಿಷ್ಟ ಹಾಗೂ ಕಠಿಣವಾದ ಪರಿಸ್ಥಿತಿಯನ್ನು ಎದುರಿಸುತ್ತಿರುವ ಲೋಕ ಕೊರೋನಾ ಸೋಂಕಿತರಾಗಿ ಅನೇಕರು, ಲಕ್ಷಾಂತರ ಜನರು ತಮ್ಮ ಅಸ್ವಸ್ಥತೆಗಳಿಗೆ ಸಾಗುತ್ತಿದ್ದಾರೆ ಹಾಗೂ ಅನೇಕರು ಮರಣವನ್ನು ಅಪ್ಪುತ್ತಿದ್ದಾರೆ. ಹಳೆ ಒಡಂಬಡಿಕೆಯಲ್ಲಿ ಹಾವುಗಳ, ಸರ್ಪಗಳ ಒಂದು ಪ್ಲೇಗ್ ಬಂದು ಜನರನ್ನು ಕಚ್ಚಿದಾಗ, ಮೋಶೆ ನಿಮ್ಮನ್ನು ಬೆನ್ನಯಿಸಿದಾಗ ನೀವು ಕಂಚಿನ ಸರ್ಪವನ್ನು ಶಿಲುಬೆಗೆ ಏರ್ಪಡಿಸಿ ಅದನ್ನು ನೋಡಿದರೆಲ್ಲರೂ ಉಳಿಯುವರು, ಬದುಕುವರು ಎಂಬ ಭರವಸೆಯನ್ನಿಟ್ಟಿರಿ. ಇಂದೂ ಸಹ ನಾವು ಆ ಇಸ್ರಾಯೇಲ್ ಜನಾಂಗದವರಂತೆ ಕಠಿಣವಾದ ಹೃದಯಗಳಿಂದ ಪಾಪಗಳನ್ನು ಕಟ್ಟಿಕೊಂಡಿದ್ದೇವೆ. ನೀವು ಸೃಷ್ಟಿಸಿದ ಉತ್ತಮವಾದ, ಉತ್ಕೃಷ್ಟವಾದ ಮಾನವರಾಗಿ ನಾವು ಇರಲು ಯೋಗ್ಯರೇ ಅಲ್ಲ. ತಪ್ಪಿತಸ್ಥರಾಗಿದ್ದೇವೆ, ಪಾಪಿಗಳಾಗಿದ್ದೇವೆ, ದುರ್ಬಲರಾಗಿದ್ದೇವೆ. ನಿಮ್ಮಿಂದ ಅತಿ ದೂರ ನಡೆದು ಹೋಗಿಬಿಟ್ಟಿದ್ದೇವೆ. ಮೋಶೆ ಭಿನ್ನವಿಸಿದಂತೆ ನಾವು ಸಹ ನಿಮ್ಮನ್ನು ಭಿನ್ನವಿಸ್ತಾ ಇದ್ದೇವೆ. ಇಂದು ನಮಗೊಂದು ಸಂಕೇತವನ್ನು ನೀಡಿ ನಿಮ್ಮ ಪ್ರಸನ್ನತೆ ಹಾಗೂ ಪ್ರಭು ಕ್ರಿಸ್ತರ ದೈವಿಕ ಹಸ್ತದಿಂದ ಈ ಲೋಕವನ್ನು ಗುಣಪಡಿಸಿರಿ. ಸಾಂತ್ವನ ಹಾಗೂ ಸಂತೃಪ್ತತೆ ಹಾಗೂ ಒಳ್ಳೆಯ ಆರೋಗ್ಯಕರ ವಾತಾವರಣಕ್ಕೆ ನಮ್ಮನ್ನು ಕರೆದುಕೊಂಡು ಸಾಗಿರಿ. ಮಾತೆ ಮರಿಯಮ್ಮನವರ ಭಿನ್ನಹಗಳು ಹಾಗೂ ಸಂತ ಜೋಸೇಫರ ಭಿನ್ನಗಳು ನಮಗೆ ನೆರವಾಗಲಿ. ನಮ್ಮ ಅದೇ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಜೀವವು ಎನ್ನ ಎಂಥ ಅದ್ಭುತ! ದಿವ್ಯ ಸಂಸ್ಕಾರ ಬಾಗಿ ವಂದಿಸೋಣ. ಹಳೆಯಾಜ್ಞೆಯು ಸವಿದಿ ಹಿರಿದು ನಿಂತಿದೆ. ಇಂದ್ರಿಯಾತೀತವಾದನು ವಿಶ್ವಾಸವು ತೋರಲಿ. ಪಿತನಿಗೂ ಸುತನಿಗೂ ಇವರಿಂದು ರಡುವ ಪವಿತ್ರಾತ್ಮರವರಿಗೂ ಸ್ತುತಿಯ
ದೇವರೇ, ಅದ್ಭುತಕರವಾದ ಸಂಸ್ಕಾರವನ್ನು ನಿಮ್ಮ ಶಿಲುಬೆಯ ಮರಣದ ಸ್ಮಾರಕವಾಗಿ ಬಿಟ್ಟಿದ್ದೀರಿ. ನಾವು ನಿಮ್ಮ ಶರೀರ ಮತ್ತು ರಕ್ತದ ಪರಮರಹಸ್ಯವನ್ನು ಆರಾಧಿಸಿ ಅದರಿಂದ ನಿಮ್ಮ ರಕ್ಷಣೆಯ ಫಲವನ್ನು ಅನುಭವಿಸುವಂತೆ ಮಾಡಿರಿ. ಪಿತ ದೇವರೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರ ಆಶೀರ್ವಾದ ನಿಮ್ಮೆಲ್ಲರ ಮೇಲಿಳಿದು ಬಂದು ಸದಾ ನಿಮ್ಮಲ್ಲಿ ನೆಲೆಸಲಿ. ಹೋಗಿ ಬನ್ನಿ, ಶುಭ ಸಂದೇಶ ಸಾರಿರಿ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪುತ್ರನೊಡಗೂಡಿ ಅರಸೆ ಮರುತಾಯಿ. ಪವಿತ್ರ ಶಿಲುಬೆಯ ಮುದ್ರೆಯ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ